ನಮಸ್ಕಾರ ಸ್ನೇಹಿತರೆ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಯಾವ್ಯಾವೆಲ್ಲ ಒಂದು ವಿಚಾರಗಳು ನಡೀತೋ, ಯಾವ್ಯಾವೆಲ್ಲ ಒಂದು ಟಾಸ್ಕ್ಗಳು ಕೊಟ್ಟಿದ್ರು, ಏನೇನು ಡಿಸ್ಕಷನ್ ನಡೀತೋ ಇದ್ರ ಬಗ್ಗೆ ಎಲ್ಲ ಒಂದು ಕ್ವಿಕ್ಕಾಗಿ ರಿವ್ಯೂ ನೋಡೋಣಂತೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಸೊ ನಿನ್ನೆಯ ಒಂದು ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಏನಪ್ಪ ನಡೀತು ಅಂತ ನೋಡೋದಾದರೆ, ಸೊ ಮೊನ್ನೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಆ ಟಾಸ್ಕಲ್ಲಿ ನಾಮಿನೇಟ್ ಆದಂತಹ ತಂಡದವರು ಗೆದ್ದಿರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾಮಿನೇಟ್ ತಂಡಕ್ಕೆ ಒಂದು ವಿಶೇಷವಾದಂತಹ ಒಂದು ಪವರ್ ಕೂಡ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಏನಪ್ಪ ಪವರ್ ಅಂದರೆ, ನಾಮಿನೇಟ್ ಆದಂತಹ ತಂಡದಲ್ಲಿ ಒಬ್ಬರನ್ನ ಸೇಫ್ ಮಾಡೋ ಒಂದು ಪವರ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ಸೇಫ್ ಆದ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡೋದಕ್ಕೂ ಕೂಡ ಆಪ್ಷನ್ ಕೊಟ್ಟಿರ್ತಾರೆ. ಎರಡನ್ನೂ ಕೂಡ ಡಿಸೈಡ್ ಮಾಡಬೇಕಾಗಿರುತ್ತೆ. ಸೊ ಅದು ಕೂಡ ಟೀಮ್ ಅವರೆಲ್ಲ ಡಿಸ್ಕಸ್ ಮಾಡಿ 9ದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಾಮಿನೇಟ್ ಆದಂತಹ ತಂಡದವರು 9ದಿಂದ ನಿರ್ಧಾರ ಮಾಡೋದಿಲ್ಲ. ಸೊ ಇವರು ಸೇಫ್ ಆಗಬೇಕು, ಇವ್ರು ನಾಮಿನೇಟ್ ಆಗಬೇಕು ಅಂತ 9ದಿಂದ ನಿರ್ಧಾರ ಮಾಡೋದಿಲ್ಲ. ಹಾಗಾಗಿ ಬಿಗ್ ಬಾಸ್ ಅವರು ಏನು ಪವರ್ ಕೊಟ್ಟಿರ್ತಾರೆ, ಸೊ ನಾಮಿನೇಟ್ ಆದಂತಹ ತಂಡದವರಿಗೆ ಆ ಪವರ್ನ ತಗೊಳ್ತಾರೆ, ವಾಪಸ್ ತಗೊತಾರೆ. ಸೊ ತಗೊಂಡ ನಂತರ ಏನು ಆ ಪವರ್ ಇರುತ್ತೆ ಅದನ್ನು ಸೇಫ್ ತಂಡಕ್ಕೆ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಸೇಫ್ ತಂಡದವ್ರು ಏನು ಮಾಡಬೇಕು, ಸೇಫ್ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿರುತ್ತೆ. ಅದು ಕೂಡ 9ದಿಂದ ಎಲ್ಲರೂ ಕೂಡ ನಿರ್ಧಾರ ಮಾಡಿ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೇಫ್ ತಂಡದಿಂದ ಕಾಕ್ರೋಚ್ ಸುದಿ ಅವ್ರನ್ನ ನಾಮಿನೇಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಕಾಕ್ರೋಚ್ ಸುದಿ ಅವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನನಗೆ ಈ ವಾರ ಅವಕಾಶ ಬೇಕು, ನಾನು ಈ ವಾರ ನಾನು ಏನು ಅಂತ ಪ್ರೂವ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನಂತೂ ನಾಮಿನೇಟ್ ಆಗಲ್ಲ, ಸೊ ಅಭಿ ಅವ್ರನ್ನ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಅವರು ಹೇಳ್ತಾರೆ. ಅವ್ರ ಒಪಿನಿಯನ್ನ ಅವ್ರು ತಿಳಿಸ್ತಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಸೇಫ್ ತಂಡದಲ್ಲೂ ಕೂಡ ಒಂದು ಒಮ್ಮತದ ನಿರ್ಧಾರ ಅನ್ನೋದು ಬರೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಸೇಫ್ ತಂಡದಿಂದಲೂ ಕೂಡ ಯಾರನ್ನು ಕೂಡ ಚೂಸ್ ಮಾಡೋದಿಲ್ಲ. ಹಾಗಾಗಿ ಏನು ಪವರ್ ಕೊಟ್ಟಿದ್ರು ಬಿಗ್ ಬಾಸ್ ಅವರು ಅದನ್ನು ಮತ್ತೆ ವಾಪಸ್ ತಗೊಳ್ತಾರೆ. ಅದಾದ ನಂತರ ನೆಕ್ಸ್ಟು ನಮ್ಮ ಕ್ಯಾಪ್ಟನ್ ಆದಂತಹ ಮಾಳು ಅವರಿಗೆ ಈ ಒಂದು ಅವಕಾಶ ಕೊಡ್ತಾರೆ. ಸೊ ಇಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ ಬಿಗ್ ಬಾಸ್ ಅವರು ಸೇಫ್ ತಂಡದಿಂದ ಒಬ್ಬರನ್ನ ಮತ್ತು ನಾಮಿನೇಟ್ ಆದಂತಹ ತಂಡದಿಂದ ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಬೇಕು ಅಂತ ಮಾಳು ಅಣ್ಣವರಿಗೆ ತಿಳಿಸ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮಾಳು ಅವ್ರು ಏನು ಮಾಡ್ತಾರೆ, ಸೇಫ್ ತಂಡದಿಂದ ಕಾಕ್ರೋಚ್ ಸುದಿ ಅವ್ರನ್ನ ನೇರವಾಗಿ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ನಾಮಿನೇಟ್ ತಂಡದಿಂದ ರಘು ಅವ್ರನ್ನ ನೇರವಾಗಿ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿ ನೇರವಾಗಿ ನಾಮಿನೇಟ್ ಆದಂತಹ ಕಾಕ್ರೋಚ್ ಸುದಿ ಆಗಿರ್ಬೋದು, ಅಥವಾ ರಘು ಅವರಾಗಿರ್ಬೋದು, ಅಥವಾ ರಿಷಾ ಅವರಾಗಿರ್ಬೋದು, ನೆಕ್ಸ್ಟು ಯಾವುದೇ ಟಾಸ್ಕ್ಗಳು ಬಂದರೂ ಆ ಒಂದು ಟೀಮ್ ಅವ್ರು ಗೆದ್ದರು ಅಂದರೂ ಕೂಡ ಸೊ ಇವ್ರು 3 ಜನ ಯಾವುದೇ ಕಾರಣಕ್ಕೂ ಸೇಫ್ ಆಗೋದಕ್ಕಾಗಲ್ಲ. ಸೊ ಏನಿದ್ರು ಜನಗಳ ಒಂದು ವೋಟಿಂಗ್ ಮೇಲೆ ಡಿಸೈಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನೇರವಾಗಿ ನಾಮಿನೇಟ್ ಆಗಿರ್ತಾರೆ ಈ 3 ಕಂಟೆಸ್ಟೆಂಟ್ಗಳು. ಸೊ ಇದಾದ ನಂತರ ನೆಕ್ಸ್ಟು ಕಾವ್ಯ ಮತ್ತು ಗಿಲ್ಲಿ ಅವರಿಗೆ ಸ್ವಲ್ಪ ಮನಸ್ತಾಪ ಆಗಿರುತ್ತೆ. ಸೊ ಗಿಲ್ಲಿ ಅವರು ಸ್ವಲ್ಪ ರೇಗಿಸ್ತಾ ಇರ್ತಾರೆ ಕಾವ್ಯ ಅವ್ರನ್ನ. ಸೊ ಹಾಗಾಗಿ ಕಾವ್ಯ ಅವರು ಸ್ವಲ್ಪ ಹೇಳಿರ್ತಾರೆ, ಈ ಥರ ನನ್ನ ರೇಗಿಸ್ಬೇಡ, ನಂಗೆ ರೇಗಿಸೋದು ಇಷ್ಟ ಆಗ್ತಾ ಇಲ್ಲ ಸೊ ಅಂತ ಕಾವ್ಯ ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿರ್ತಾರೆ. ಹಾಗಾಗಿ ಗಿಲ್ಲಿ ಅವರು ಸರಿ ನಾನು ನಿನ್ನ ರೇಗಿಸ್ಬಾರ್ದು ಅಂದರೆ ನಾವು ನಿಮ್ಮ ಜೊತೆ ಮಾತಾಡಲ್ಲ ಅಂತಲೇ ಹೇಳಿ ಸ್ವಲ್ಪ ದಿನ ಮಾತು ಕೂಡ ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನೆನ್ನೆ ಇಬ್ಬರು ಕೂತಿ ಮಾತಾಡ್ತಾರೆ, ಯಾಕೆ ಏನು ಇದಾಯಿತು, ಏನಕ್ಕೆ ಈ ಥರ ಹೇಳ್ತಿದ್ದಾರೆ, ಏನು ಎತ್ತ ಅನ್ನೋದೆಲ್ಲ ಡಿಸ್ಕಸ್ ಮಾಡ್ತಾರೆ. ಸೊ ಇದು ಮೇಜರಾಗಿ ಬಂದಿದ್ದು ರಿಷಾ ಅವರಿಂದ ಅಂತ ಹೇಳ್ಬೋದು. ಸೊ ರಿಷಾ ಅವರು ಗಿಲ್ಲಿಯಿಂದ ಕಾವ್ಯ ಅಂತ ಪದೇ ಪದೇ ಹೇಳ್ತಾ ಇರೋದ್ರಿಂದ ಕಾವ್ಯ ಅವರಿಗೆ ಅದು ಇಷ್ಟ ಆಗ್ದೇ ಆ ಥರ ಹೇಳಿದರು, ನನ್ನನ್ನು ರೇಗಿಸ್ಬೇಡ ಬರೀ ಮಾತಾಡಿಸು ಅಂತ. ಸೊ ಬಟ್ ಆದರೆ ಗಿಲ್ಲಿ ಅವರು ಅದಕ್ಕೆ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ಸೊ ನಾನು ರೇಗಿಸ್ಕೊಂಡೆ ನೀನು ಮಾತಾಡಿಸೋ ಅಂಥದ್ದು, ಅದು ಬೇಡ ಅಂದರೆ ನಾನು ಮಾತಾಡಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ನೆನ್ನೆ ಒಂದು ಕ್ಲಾರಿಟಿ ತಗೊಂಡ್ರು ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ಒಂದು ಟಾಸ್ಕ್ ಕೂಡ ಬರುತ್ತೆ. ಇದು 3ನೇ ಟಾಸ್ಕು ಮತ್ತು ಈ ವಾರದ ಕೊನೆ ಟಾಸ್ಕ್ ಕೂಡ ಆಗಿರುತ್ತೆ. ಅದೇ ಚಕ್ರವ್ಯೂಹ ಟಾಸ್ಕ್ ಕೊಟ್ಟಿರ್ತಾರೆ. ಈ ಚಕ್ರವ್ಯೂಹ ಟಾಸ್ಕಲ್ಲಿ ನಾಮಿನೇಟ್ ತಂಡದಿಂದ ಮತ್ತು ಸೇಫ್ ತಂಡದಿಂದ ಒಬ್ಬ ಪುರುಷ ಸದಸ್ಯರನ್ನು ಆಯ್ಕೆ ಮಾಡೋದಿರುತ್ತೆ. ಜೊತೆಗೆ 2 ಮಹಿಳೆ ಸದಸ್ಯರನ್ನು ಕೂಡ ಆಯ್ಕೆ ಮಾಡೋಂಗಿರುತ್ತೆ. ಸೊ ಇಲ್ಲಿ ಸೇಫ್ ತಂಡದಿಂದ ಧನುಷ್ ಅವ್ರನ್ನ ಪುರುಷ ಸದಸ್ಯರಲ್ಲಿ ಆಯ್ಕೆ ಮಾಡ್ತಾರೆ. ಜೊತೆಗೆ ಮಹಿಳಾ ಸದಸ್ಯರಲ್ಲಿ ಕಾವ್ಯ ಮತ್ತು ಸ್ಪಂದನ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಾಮಿನೇಟ್ ತಂಡದಿಂದ ಯಾರನ್ನಪ್ಪ ಆಯ್ಕೆ ಮಾಡ್ತಾರೆ ಅಂದರೆ ರಘು ಅವ್ರನ್ನ ಪುರುಷ ಸದಸ್ಯರಲ್ಲಿ ಆಯ್ಕೆ ಮಾಡ್ತಾರೆ. ಮಹಿಳಾ ಸದಸ್ಯರಲ್ಲಿ ಅಶ್ವಿನಿ ಮತ್ತು ಜಾನ್ವಿ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತ
ಹೇಳ್ಬೋದು. ಸೊ ಈ ಒಂದು ಚಕ್ರವ್ಯೂಹ ಟಾಸ್ಕ್ ಕೂಡ ನಡೆಯುತ್ತೆ. ಸೊ ಇದರಲ್ಲಿ ಸೇಫ್ ತಂಡ ಗೆಲ್ಲುತ್ತೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ನೆಕ್ಸ್ಟು ಈ ವಾರದ ಒಂದು ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಕೂಡ ಆಡಬೇಕಾಗಿರುತ್ತೆ, ಜೊತೆಗೆ ಕ್ಯಾಪ್ಟನ್ ಕೂಡ ಆಗೋಂಗಿರುತ್ತೆ. ಹಾಗಾಗಿ ಇಲ್ಲಿ ನಾಮಿನೇಟ್ ತಂಡಕ್ಕೆ ಈ ಒಂದು ಅವಕಾಶ ಅನ್ನೋದನ್ನು ಬಿಗ್ ಬಾಸ್ ಅವರು ಕೊಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಈ ವಾರದ 3 ಟಾಸ್ಕಲ್ಲಿ 2 ಟಾಸ್ಕ್ ನಾಮಿನೇಟ್ ತಂಡ ಗೆದ್ದಿರುತ್ತೆ. ಆದ್ದರಿಂದ ನಾಮಿನೇಟ್ ತಂಡಕ್ಕೆ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಆಡೋದಕ್ಕೆ ಅವಕಾಶ ಕೊಡ್ತಾರೆ. ಇದರಲ್ಲಿ 2 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಂಗಿರುತ್ತೆ. ಸೊ ಹಾಗಾಗಿ ಒಂದು ಟಾಸ್ಕ್ ಕೂಡ ಒಂದು ಅರೇಂಜ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಪುರುಷ ಸದಸ್ಯರು ಒಬ್ಬರನ್ನ ಆಯ್ಕೆ ಮಾಡಬೇಕು, ಮಹಿಳಾ ಸದಸ್ಯರನ್ನು ಕೂಡ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಮಹಿಳಾ ಸದಸ್ಯರಿಗೆ ಒಂದು ಟಾಸ್ಕು ಮತ್ತು ಪುರುಷ ಸದಸ್ಯರಿಗೆ ಟಾಸ್ಕು ಸಪ್ಸಪ್ರೇಟಾಗಿ ಒಂದೇ ಟಾಸ್ಕ್ನ ಸಪ್ಸಪ್ರೇಟಾಗಿ ಆಡಿಸ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಮಹಿಳಾ ಸದಸ್ಯರಲ್ಲಿ ಜಾನ್ವಿ ಅವರು ಗೆಲ್ತಾರೆ ಅಂತ ಹೇಳ್ಬೋದು. ಪುರುಷ ಸದಸ್ಯರಲ್ಲಿ ರಘು ಅವರು ಗೆಲ್ತಾರೆ ಅಂತ ಹೇಳ್ಬೋದು. ಸೊ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗಿರುವಂಥವ್ರು ಇವರಿಬ್ಬರಾಗಿರ್ತಾರೆ. ಸೊ ಮತ್ತು ನಿಮಗೆ ಇವರಿಬ್ಬರಲ್ಲಿ ಯಾರು ಗೆಲ್ಲಬೇಕು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲಾಸ್ಟ್ ವೀಕು ಮಾಳು ಅಣ್ಣ ಅವರು ಯಾವ ಥರ ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗಿದ್ರು, ಸೊ ಮನೆಯೆಲ್ಲ ಯಾವ ರೀತಿ ನಿಭಾಯಿಸಿದ್ರು ಮತ್ತು ಉಸ್ತುವಾರಿನೆಲ್ಲ ಯಾವ ರೀತಿ ನಿಭಾಯಿಸಿದ್ರು ಅಂತ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಾರದ ವೋಟಿಂಗ್ ಲೈನ್ ಕೂಡ ತೆರೆದಿದೆ ಅಂತ ಹೇಳ್ಬೋದು. ನಿಮ್ಮ ಇಷ್ಟದ ಒಂದು ಕಂಟೆಸ್ಟೆಂಟ್ಗೆ ವೋಟ್ ಕೂಡ ಮಾಡಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚು ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.